ಮೇಜರ್ ಟೆಂಡರ್ ಪಡೆದಂಥವ್ರು ಹನುಮಾನ್ ಗ್ರಾನೈಟ್ಸ್ ಅಂತ, ಕರ್ನಾಟಕದವರು. ಇಡೀ ರಾಮ ಮಂದಿರದ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಸಿಕ್ಕಿರೋದು ಕರ್ನಾಟಕದವ್ರಿಗೆ. ರಾಜೇಶ್ ಶೆಟ್ಟಿ ಅಂತೇನೋ ಹೆಸರು, ನನಗೆ ಅವ್ರ ಹುಡುಗರು ಸಿಕ್ಕಿದ್ರು. ಅವ್ರು ಹೇಳ್ತಾ ಇದ್ರು, ಇಡೀ ರಾಮ ಮಂದಿರದಲ್ಲಿ ಲೈಟಿಂಗ್ ಎಲೆಕ್ಟ್ರಿಕಲ್ ಕೆಲಸ ಅಂತ ಏನಿದೆ ಎಲ್ಲವನ್ನೂ ನಮ್ಮ ಕಂಪನಿ ಮಾಡಿದೆ ಅಂತ. ಒನ್ಸ್ ಅಗೇನ್ ಕರ್ನಾಟಕದ ಕನೆಕ್ಷನ್. ರಾಮನಿಗೆ ಮಂಗಳವಾದ್ಯ ಮೊಳಗಿಸುವವರು ರಾಮನಗರದವರೀಗ. ಸಿಡಿಲು ನಿರೋಧಕ ಉಪಕರಣ ಅಳವಡಿಸಿದ್ದು ಕರ್ನಾಟಕದ ಕಂಪನಿ. ಜೊತೆಗೆ ಒಳಗಡೆ ಗರ್ಭಗುಡಿಯಲ್ಲಿ ರಾಮನ ವಿಗ್ರಹ ಇದೆ. ದೇವಸ್ಥಾನದ ತುಂಬ ಅನೇಕ ವಿಗ್ರಹಗಳಿದ್ದಾವೆ. ಅವುಗಳ ಪೈಕಿ ಹಲವು ವಿಗ್ರಹಗಳನ್ನು ಕರ್ನಾಟಕದವರು ಕೆತ್ತನೆ ಮಾಡಿದ್ದಾರೆ. ಧಾರವಾಡದಿಂದ ರಾಮನಿಗಾಗಿ 2 ವಿಶೇಷ ಕಂಬಳಿಗಳನ್ನು ಕಳಿಸಲಾಗಿದೆ. ಗರ್ಭಗುಡಿಯ ದ್ವಾರ ಕೆತ್ತನೆ ಮಾಡಿದ್ದು ಕೊಪ್ಪಳದ ನಾಗಮೂರ್ತಿ ಸ್ವಾಮಿ. ಕರ್ನಾಟಕದ ಕನೆಕ್ಷನ್ ಹೇಳಬೇಕು ಅಂದರೆ, ಈ ಬಹಳ ಜನ ವಾದ ಮಾಡ್ತಾರಲ್ಲ, ಮಂದಿರದ ಬದಲು ಆಸ್ಪತ್ರೆ ಕಟ್ಟಬೇಕಾಗಿತ್ತು, ಮಂದಿರದ ಬದಲು ಶಾಲೆ ಕಟ್ಟಬೇಕಾಗಿತ್ತು, ಮಂದಿರಕ್ಕಾಗಿ ದುಡ್ಡು ಹಾಕಿಬಿಟ್ರಿ. ದುಡ್ಡು ಹಾಕಿದ್ರು ಅಂದರೆ ಬಂದಿರುವ ಅಷ್ಟು ದುಡ್ಡನ್ನು ಗಂಟು ಕಟ್ಟಿ ಸಮುದ್ರಕ್ಕೆ ಎಸೆದಿದ್ದಲ್ಲ. ಆ ದುಡ್ಡು ಏನಾಯಿತು? ಕರ್ನಾಟಕಕ್ಕೆ ಹನುಮಾನ್ ಗ್ರಾನೈಟ್ಸ್ ಮೂಲಕ ಬಂತು. ಚಿಕ್ಕಬಳ್ಳಾಪುರದ ಸಾದರಹಳ್ಳಿಯಿಂದ 17,000 ಗ್ರಾನೈಟ್ ತುಣುಕುಗಳನ್ನು ತರಿಸ್ಕೊಂಡ್ರಲ್ಲ, ಕರ್ನಾಟಕಕ್ಕೆ ಬಂತು. ಇನ್ಯಾರೋ ಎಲೆಕ್ಟ್ರಿಕಲ್ ಕೆಲಸದ ಗುತ್ತಿಗೆ ಹಿಡ್ಕೊಂಡ್ರು, ಆ ದುಡ್ಡು ಕರ್ನಾಟಕಕ್ಕೆ ಬಂತು. ಅರುಣ್ ಯೋಗಿ ರಾಜರು ಮೂರ್ತಿ ಕೆತ್ತನೆ ಮಾಡಿದ್ದಾರೆ, ಅದರ ಒಂದು ಅಂಶ ಕರ್ನಾಟಕಕ್ಕೆ ಬರುತ್ತೆ. ಹೀಗೆ ಅಂದರೆ 4,000 to 5,000 ಜನ ಪ್ರತಿನಿತ್ಯ ಕೆಲಸ ಮಾಡಿದ್ದಾರೆ ಇಲ್ಲಿ 3 ವರ್ಷ. ಅವರೆಲ್ಲರ ಮನೆಯಲ್ಲಿ ಒಲೆ ಉರಿದಿದೆ. ಲುಕ್ ಅಟ್, ಅಂದರೆ 13 ಕೋಟಿ ಕುಟುಂಬಗಳಿಂದ ಸಂಗ್ರಹಿತವಾದಂಥ 3.5 to 4,000 ಕೋಟಿಯಷ್ಟು ಹಣ 45 ದಿವಸದಲ್ಲಿ ಕಲೆಕ್ಟ್ ಆಯಿತು. ಈ ಜಗತ್ತಿನಲ್ಲಿ ಅಷ್ಟು ದೊಡ್ಡ ಕ್ರೌಡ್ ಫಂಡಿಂಗ್ ಇತಿಹಾಸದಲ್ಲಿ ಯಾವತ್ತೂ ಆಗಿರಲಿಲ್ಲ, ಜಗತ್ತಿನಲ್ಲೇ ಆಗಿರಲಿಲ್ಲ. ರೆಕಾರ್ಡ್ ಕ್ರೌಡ್ ಫಂಡಿಂಗ್ ಇದು. ಆ ದುಡ್ಡು ಎಲ್ಲಿ ಹೋಯಿತು ಅಂದರೆ ಮತ್ತೊಮ್ಮೆ ಸಮಾಜಕ್ಕೆ ಬಂದಿದೆ. ಕಾರ್ಮಿಕರಿಗೆ ಸಂಬಳದ ಮೂಲಕ, ನೌಕರರಿಗೆ ಸಂಬಳದ ಮೂಲಕ, ಕುಶಲಕರ್ಮಿಗಳಿಗೆ ಅವರ ಕೌಶಲ್ಯಕ್ಕೆ ಸಂಭಾವನೆಯ ಮೂಲಕ, ವಸ್ತುಗಳನ್ನು ಕೊಟ್ಟಂಥವರಿಗೆ ಅವರ ಮೂಲಕ ಬಂದಿದೆ. ಅದು ವಾಪಸ್ಸು ಸಮಾಜಕ್ಕೆ ಬಂದಿದೆ. ಅಷ್ಟು ದುಡ್ಡು ಸಮಾಜಕ್ಕೆ ಬಂದಿದೆ. ಹೀಗಾಗಿ ಕಟ್ಟುವ ಕೆಲಸ ವೇಸ್ಟ್ ಅಲ್ಲ, ಕೆಡುವ ಕೆಲಸ ಉಪದ್ರವಕಾರಿ ಅಷ್ಟೇ. ಕರ್ನಾಟಕದ ಕನೆಕ್ಷನನ್ನು ನೋಡಿ, ನಿಮಗೆ ಎಷ್ಟು ಕನೆಕ್ಷನ್ನು. ರಾಮನಗರದ ತಂಡ ಮಂಗಳವಾದ್ಯ ನುಡಿಸುತ್ತೆ. ರಾಮನಗರ ಜಿಲ್ಲೆಯ ವಿಜಯಕುಮಾರ್ ತಂಡದಿಂದ ಮಂಗಳವಾದ್ಯ ನಮನ ನಡೆಯುತ್ತೆ. 4 ವರ್ಷದಿಂದ ರಾಮನವಮಿ ದಿವಸ ವಿಜಯಕುಮಾರ್ ತಂಡ ಮಂಗಳವಾದ್ಯವನ್ನು ನುಡಿಸ್ತಾ ಇತ್ತು. ಜನವರಿ 23ಕ್ಕೆ ರಾಮಲಲ್ಲಾನ ದರ್ಶನ ಜನಸಾಮಾನ್ಯರಿಗೆ ಲಭ್ಯ ಆಗುತ್ತೆ. 23ರಿಂದ ಮುಂದಿನ 48 ದಿನಗಳ ಕಾಲ ರಾಮನ ಎದುರು ರಾಮನಗರ ಜಿಲ್ಲೆಯ ವಿಜಯಕುಮಾರ್ ಅವರ ತಂಡದಿಂದ ಗಾಯನ ಮೊಳಗುತ್ತೆ. ತಮಿಳುನಾಡಿನಲ್ಲಿ ಅವರು ನುಡಿಸಿದ್ರಂತೆ. ಅದನ್ನು ಟ್ರಸ್ಟ್ನವ್ರು ನೋಡಿದ್ರು, ಬಹಳ ಚೆನ್ನಾಗಿ ಅನಿಸಿತ್ತು. ರಾಮ ಮಂದಿರ ನಿರ್ಮಾಣ ಟ್ರಸ್ಟ್ನವ್ರಿಗೆ ಅವ್ರು ವಿಶೇಷವಾಗಿ ಕರೆಸಿದ್ದಾರೆ. ರಾಮ ಮಂದಿರಕ್ಕೆ ರಕ್ಷಾ ಕವಚ ನಿರ್ಮಿಸಿಕೊಟ್ಟಂಥ ಕಂಪನಿ ಕರ್ನಾಟಕದ್ದು. JEF ಅನ್ನುವ ಕಂಪನಿ. ಅಂದರೆ ಸಿಡಿಲು ಬಡಿಯದೇ ಇರುವಂತೆ, ಸಿಡಿಲು ಬಡಿದ್ರೆ ಏನೂ ಆಗದೇ ಇರುವಂತೆ ಮಂದಿರಕ್ಕೊಂದು ರಕ್ಷಣೆ ಕೊಡಬೇಕು. 300 ವರ್ಷ ಬಾಳಿಕೆ ಬರುವಂತಹ ಸಾಧನವೊಂದನ್ನು JEF ಕಂಪನಿ ತಯಾರು ಮಾಡಿ ಕೊಟ್ಟಿದೆ. ಅಯೋಧ್ಯೆಯ ರೈಲು ನಿಲ್ದಾಣಕ್ಕೆ ಲೈಟಿಂಗಿನ ವ್ಯವಸ್ಥೆ ಮಾಡಿದ್ದು ಕರ್ನಾಟಕದವರು. ಮೂಡುಬಿದಿರೆಯ ಲೆಕ್ಸಾ ಲೈಟಿಂಗ್ ಅನ್ನೋ ಕಂಪನಿ, ಅವರು ಸ್ಪೆಷಲೈಸೇಷನ್ ಅಂತೆ, ವಿಶೇಷ ದೀಪಾಲಂಕಾರದಲ್ಲಿ ಎತ್ತಿದ ಕೈಯಂತೆ ಲೆಕ್ಸಾ ಲೈಟಿಂಗ್. ಅದರ ಮಾಲೀಕ ರೊನಾಲ್ಡ್ ಸಿಲ್ಟನ್ ಡಿಸೋಜಾ ಅವರಿಗೆ ಅಯೋಧ್ಯಾಧಾಮ್ ರೈಲು ಜಂಕ್ಷನ್ನಿನ ದೀಪಾಲಂಕಾರದ ಕಾಂಟ್ರಾಕ್ಟ್ ಸಿಕ್ಕಿತ್ತು. 300ಕ್ಕೂ ಅಧಿಕ RGBW ಕಲರ್ ಲೈಟ್ ಬಳಸಿ ಅಲಂಕಾರ ಮಾಡಿದ್ದಾರೆ. 25ರಿಂದ 30 ಜನ ನಿರಂತರವಾಗಿ ಇಲ್ಲಿ ಕೆಲಸ ಮಾಡಿದ್ದಾರೆ ಕರ್ನಾಟಕದವರು. ಇನ್ನು ಗಣಪತಿ ವಿಗ್ರಹ ಕೆತ್ತಿದಂಥದ್ದು. ಗಣಪತಿಯ ವಿಗ್ರಹ ಹೊರಗಡೆ 68 ವಿಗ್ರಹಗಳಿದ್ದಾವೆ. ಅವುಗಳ ಪೈಕಿ 2 ವಿಗ್ರಹಗಳನ್ನು ಶಿಲ್ಪಿ ವಿನಾಯಕ ಕೆತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಕೆಕ್ಕಾರುವಿನ ವಿನಾಯಕ ಕೆತ್ತಿರುವಂಥದ್ದು. ಅಯೋಧ್ಯೆಯ ರಂಗಮಂದಿರದಲ್ಲಿ 2 ಮೂರ್ತಿಗಳು, ವಿನಾಯಕ ಕೆತ್ತಿರುವಂಥ 2 ಮೂರ್ತಿಗಳಿರ್ತವೆ. ಅದರ ಜೊತೆಗೆ ನೋಡಿ, ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಅಂಥದ್ದೊಂದು ಪ್ರೊಫೆಷನ್ ಇದೆ ಅಂತಲೇ ಗೊತ್ತಿರಲಿಲ್ಲ ನನಗೆ. ನಾನು ಲಾಸ್ಟ್ ಟೈಮ್ ಬಂದಾಗ, ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ಬಂದಾಗ, ಇಲ್ಲೇ ದೇವಸ್ಥಾನದಲ್ಲಿ ಒಳಗಡೆ ಒಬ್ಬರು ಯುವಕ ಸಿಕ್ಕರು, ಬೀದರ್ನವರು. ಅವರೇನೆಂದರೆ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಕೆತ್ತಿರುವ ಶಿಲ್ಪಗಳು ಶಾಸ್ತ್ರೀಯವಾಗಿ ಇದೆಯೋ ಇಲ್ವೋ ಅಂತ ಹೇಳ್ತಾರಂತೆ. ಈಗ ಒಂದು ದೇವಿಯ ವಿಗ್ರಹ ಕೆತ್ತಬೇಕು ಅಂದರೆ ಆ ದೇವಿಯ ವರ್ಣನೆ ಹೆಂಗಿದೆ ಅಂತ ಶಾಸ್ತ್ರಗಳಲ್ಲಿರುತ್ತೆ, ಆ ದೇವಿ ಹೆಂಗಿದ್ಲು ಅಂತ.
ಅದರ ಪ್ರಕಾರ ವಿಗ್ರಹವನ್ನು ಕೆತ್ತಲಾಗಿದೆಯೋ ಇಲ್ಲವೋ ಅಂತ ಚೆಕ್ ಮಾಡಿ ಅದರಲ್ಲಿ ಬದಲಾವಣೆಗಳು ಬೇಕಿದ್ದರೆ ಬದಲಾವಣೆಗಳನ್ನು ಸೂಚಿಸಿ ಬದಲಾವಣೆಗಳನ್ನು ಮಾಡೋದಕ್ಕಾಗದೇ ಇದ್ದರೆ ಆ ಮೂರ್ತಿಯನ್ನು ರಿಜೆಕ್ಟ್ ಮಾಡುವ ಕೆಲಸಕ್ಕೆ ಒಬ್ಬ ಯುವಕ ಇದ್ದಾನೆ ಇಲ್ಲಿ. ಆತನ ಕೆಲಸನೇ ಶಾಸ್ತ್ರಗಳನ್ನು ಅಧ್ಯಯನ ಮಾಡೋದು, ಅದರ ಆಧಾರದ ಮೇಲೆ ಚಿತ್ರಗಳನ್ನು ರಚಿಸ್ತಾನೆ. ಆತ ದೇವಾನುದೇವತೆಗಳ ಚಿತ್ರಗಳನ್ನು ರಚಿಸ್ತಾನೆ. ಯಾವ್ಯಾವ ಗ್ರಂಥಗಳಲ್ಲಿ ಯಾವ ದೇವತೆಯ ವರ್ಣನೆ ಹೆಂಗಿದೆಯೋ ಅದರ ಮೇಲೆ ಚಿತ್ರಗಳನ್ನು ರಚಿಸಿದ ಆತನ ಆಲ್ಬಮನ್ನು ತೋರಿಸ್ತಾ ಇದ್ದ. ಬಹಳ ವಿಶೇಷವಾದದ್ದು. ಇನ್ನು ರಾಮನಿಗಾಗಿ 2 ವಿಶೇಷ ಕಂಬಳಿಗಳನ್ನು ಸುಭಾಷ್ ರಾಯಣ್ಣ ಅವರು ಕಳಿಸಿದ್ದಾರೆ. ಧಾರವಾಡದ ಕಮಲಾಪುರ ಬಡಾವಣೆಯ ನಿವಾಸಿ ಅವರು. ಪ್ರತಿ ಕಂಬಳಿ 4 ಅಡಿ ಅಗಲ, 10 ಅಡಿ ಉದ್ದ ಇದೆ. 14 ಉಂಡೆ ಕುರಿ ಉಣ್ಣೆಯಿಂದ ಅದನ್ನು ತಯಾರು ಮಾಡಿದ್ದಾರೆ. ಈ ಕರ್ನಾಟಕದ ಕೊಡುಗೆಯ ಬಗ್ಗೆ ಪ್ರಶಾಂತ್ JEF ಕಂಪನಿಯ CEO ಮಾತಾಡಿದ್ರು. ವಿನಾಯಕ್ ಮಾತಾಡಿದ್ರು, ಉತ್ತರ ಕನ್ನಡದ ಶಿಲ್ಪಿ. ಕೇಳಿಸ್ಕೊಳ್ಳಿ. ರಾಮ ಮಂದಿರದ ಒಟ್ಟಾರೆ ಏನು ಪ್ರಾಜೆಕ್ಟಲ್ಲಿ ಬೇರೆ ಬೇರೆ ಕಂಪನಿಗಳು ವರ್ಕ್ ಮಾಡ್ತಾ ಇದ್ದಾವೆ, ಅದರಲ್ಲಿ ಕರ್ನಾಟಕದ ಪಾಲು ಸುಮಾರಾಗಿದೆ. ಈ ಸಿಡಿಲಿನ ಕವಚ ಅನ್ನೋಂಥದ್ದೇನಿದೆ, ಯಾವುದೇ ಒಂದು ಸ್ಟ್ರಕ್ಚರ್ ಅಥವಾ ಯಾವುದೇ ಹೈ ಪಾಯಿಂಟ್ ಆಗಲಿ, ತುಂಬ ಎತ್ತರದ ಪ್ರದೇಶಗಳಿಗಾಗಲಿ ಬಡಿದಾಗ ಅದರದ್ದು ಎಲೆಕ್ಟ್ರಿಕಲ್ ಏನು ಒಂದು ಇಂಪ್ಯಾಕ್ಟ್ ಇದೆ, ಒಂದು ಪರಿಣಾಮ ಏನಿದೆ ಅದು ಕಂಡುಬರುತ್ತೆ. ಯಾವುದು ಆಗದೇ ಇರಬಾರ್ದು ಅಂತ ಅನೇಕ ಮತ್ತು ಅಂತಾರಾಷ್ಟ್ರೀಯ ಮತ್ತು ಇಂಡಿಯನ್ ಬೇಸ್ಡ್ ಸ್ಟ್ಯಾಂಡರ್ಡ್ಸ್ ಇದೆ. ಆ ಮಾನಕದಂಡಗಳ ಲಿಮಿಟಲ್ಲಿ ಒಂದು ಅವಶ್ಯಕತೆ ಇದೆ. ಅದರ ಪ್ರಕಾರ ಡಿಸೈನ್ ಮಾಡಿ ಈ ಮಂದಿರಕ್ಕೂ ಶ್ರೀರಾಮ ಮಂದಿರದ ಒಂದು ಅಯೋಧ್ಯ ಕಟ್ಟಡದ ಏನು ಯೋಜನೆ ಇದೆ, ಲೈಟ್ನಿಂಗ್ ಕವಚ ಅಂದರೆ ಸಿಡಿಲಿನ ಕವಚಕ್ಕೆ ಏನು ಬೇಕಾಗಿರುವಂಥ ಪದಾರ್ಥಗಳಿತ್ತು ಅದನ್ನು ಯೂಸ್ ಮಾಡಿ ನಾವು ಒಂದು ಮಾಕಪ್ಪು ಡೆಮೋ ಮಾಡಿದ್ವಿ. ಅಲ್ಲಿ ಸಂದರ್ಭಕ್ಕೆ ಆ ಒಂದು ಕೆತ್ತನೆಯ ಒಂದು ಏನು ಕಂಬಗಳಿದೆ, ಆ ಕಂಬಕ್ಕೆ ತುಂಬ ಹತ್ತಿರವಾದ ಒಂದು ಯಾವುದೇ ಥರದ ಲುಕ್ಕು ಹಾಳಾಗದೇ ಇರೋವಂಥ ಒಂದು ನಮ್ಮ ಅಳವಡಿಕೆ ಏನಿತ್ತು ಅದು ಎಲ್ಲರ ಮನಸ್ಸು ಗೆದ್ದಿದೆ ಅಂತ ಹೇಳ್ಬೋದು. ಅದರ ಬೇಸಿಸ್ ಮೇಲೆ ನಮಗೆ ಈ ಒಂದು ಅವಕಾಶ ಒದಗಿ ಬಂತು. ಯಾವ್ಯಾವ ಕೆಲಸ ಆಗಿದೆ ಅದೆಲ್ಲನೂ ಭೂಮಿ ಒಳಗಡೆ ಆಗಿರುವಂಥ ಕೆಲಸ. ಈ ಒಂದು ಮಂದಿರದ ಕಲಶದವರೆಗೂ ಏನು ಒಂದು ಟೈಮ್ ಇದೆ, ಆ ಸ್ಟ್ರಕ್ಚರ್ ಜೊತೆಗೇನೆ ನಮ್ಮ ಲಾಸ್ಟ್ ಕೊನೆ ಕೆಲಸ ನಮ್ಮದೇ ಅಂತ ಹೇಳ್ಬೋದು. ಸ್ಟಾರ್ಟಿಂಗಿಂದ ಕೊನೆ ಕೆಲಸ ಅವರು. ಪೂರ್ವಜನ್ಮದ ಪುಣ್ಯ ಅಂತ ಅಂದ್ಕೋತೀನಿ ಸರ್. ನಂಗೆಲ್ಲ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ರವೀಂದ್ರ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅಯೋಧ್ಯೆಯಲ್ಲಿ ಕೆಲಸ ಇದೆ ಅಂತ ಹೇಳಿ ಫೋನ್ ಮಾಡಿದರು ಸರ್. ಅದಾದ ನಂತರ ನಾನು ಅಲ್ಲೇ ಕೆಲಸಕ್ಕೆ ಹೋದೆ ಸರ್. ಗಣಪತಿ ಕೆಲಸ ಕೊಟ್ಟರು ಸರ್. ಆಮೇಲೆ ಅದಾದ ನಂತರ ಚೆನ್ನಾಗಿ ವರ್ಕ್ ಬಂತು, ಎಲ್ಲರಿಗೂ ತುಂಬ ಖುಷಿ ಆಯಿತು. ರವೀಂದ್ರ ಸರ್ ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಒಂದು ಗಣಪತಿ ಮಾಡಲಿಕ್ಕೆ 22 ದಿನ ತಗೊಂಡೆ ಸರ್. ಯಾಕೆಂದರೆ ಆ ಕಲ್ಲು ತುಂಬ ಹಾರ್ಡ್ ಇತ್ತು ಸ್ವಲ್ಪ. ಅಂದರೆ ನಮ್ಮ ಕರ್ನಾಟಕ ಶೈಲಿ ಸ್ವಲ್ಪ ಚೇಂಜ್ ಸರ್, ಅಲ್ಲಿ ಶೈಲಿ ಸ್ವಲ್ಪ ಚೇಂಜ್ ಸರ್. ನಮ್ಮ ಕರ್ನಾಟಕದವ್ರು 5-6 ಮಂದಿ ಇದ್ವಿ ಸರ್. ಚೆನ್ನಾಗಿ ಕೆಲಸ ಬಂದಿದೆ ಎಲ್ಲರದ್ದು. ತುಂಬ ಖುಷಿ ಪಟ್ಟರು ಅವರೆಲ್ಲ ಸರ್. ಅಲ್ಲಿ 68 ಗಣಪತಿ ವಿಗ್ರಹ ಆಗಬೇಕಿತ್ತು ಸರ್. 68ರಲ್ಲಿ ಈಗ ನಾವು ಕರ್ನಾಟಕದಿಂದ 4 ಗಣಪತಿ ಮಾಡಿದ್ದೀವಿ ಸರ್. ಈ ಕಡೆ ನಾವು ಒಂದು ಗಣಪತಿ ಮಾಡಿ ಟೋಟಲ್ 4 ಗಣಪತಿ ನಾವು ಕರ್ನಾಟಕದಲ್ಲಿ ಮಾಡಿದ್ದೀವಿ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.